ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಂದಿನ ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಮೊನ್ನೆ ಶಾಪಿಂಗ್ ವಿಡಿಯೋ ಹಾಕಿದಾಗ ಸೀರೆಗಳನ್ನ ತೋರಿಸಿದೆ. ಎಲ್ಲರೂ ಹಸಿರು ಸೀರೆ ಚೆನ್ನಾಗಿದೆ ಉಡಿಸಿ ಅಂತ ಕೆಲವರು ಕಮೆಂಟ್ ಮಾಡಿದ್ದೀರಾ. ಕೆಲವರು ಈ ವರ್ಷ ಹಸಿರು ಸೀರೆ ಉಡಿಸೋ ಹಾಗಿಲ್ವಂತೆ, ದೇವರಿಗೆ ಬೇರೆ ಸೀರೆ ಉಡಿಸಿ ಅಂತ ಹೇಳಿದ್ದೀರಾ. ನನಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕೂಡ ನನ್ನ ಫ್ರೆಂಡ್ಸ್ ಕೂಡ ಈ ವರ್ಷ ಹಸಿರು ಸೀರೆ ಉಡ್ಸೋಂಗಿಲ್ವಂತೆ, ಬೇರೆ ಸೀರೆ ಇದೆ ಅಲ್ಲ ಅದನ್ನೇ ಉಡಿಸು ಅಂತ ಹೇಳಿದ್ರು. ಆದರೆ ನಾನು ಗೂಗಲ್ ಮಾಡಿ ನೋಡಿದೆ, ಅವ್ರು ಹೇಳಿದ ತಕ್ಷಣವೇ ಗೂಗಲ್ ಮಾಡಿ ನೋಡಿದೆ ಹಸಿರು ಸೀರೆ ದೇವ್ರಿಗೆ ಉಡಿಸ್ಬೋದಾ ಅಂತ. ಸೊ ಗೂಗಲ್ನಲ್ಲಿ ದೇವ್ರಿಗೂ ಉಡಿಸ್ಬೋದು, ಹಸಿರು ಸಮೃದ್ಧಿ ಸಂಕೇತ ಈ ವರ್ಷ ಅಂತಲೇ ಕೇಳಿದೆ. ಅದು ಹಸಿರು ಸಮೃದ್ಧಿ ಸಂಕೇತ, ಸೊ ನೀವು ಉಡಬಹುದು, ದೇವ್ರಿಗೂ ಉಡಿಸಬಹುದು ಅಂತ ಹೇಳಿದ್ರು. ಗೂಗಲ್ ಮಾಡಿ ನೋಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ, ನಾನು ಎಲ್ಲರ ಪ್ರಕಾರ ಅಂತ ಹೇಳೋದಕ್ಕೆ ಹೋಗಲ್ಲ, ನನ್ನ ಪ್ರಕಾರ ದೇವ್ರಿಗೆ ನಾನು ಅವ್ರಿಗೆ ಕಮೆಂಟ್ಗೆ ರಿಪ್ಲೈ ಕೂಡ ಮಾಡಿದೆ ಇನ್ಸ್ಟಾದಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ಸರ್ನ್ಗೆ ಅದು ನಂಬಿಕೆ ಬರುತ್ತೆ. ಎಲ್ಲರೂ ಒಂದು ವಿಚಾರವಾಗಿ ಏನಾದರೂ ಹೇಳಿದ್ರೆ ಆ ವಿಚಾರವಾಗಿ ನಂಬಿಕೆ ಬರುತ್ತೆ, ಖಂಡಿತ ನಿಜ. ಆದರೆ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಅವ್ರಿಗೆ ರಿಪ್ಲೈ ಮಾಡಿದ್ದು ನಾನು ಇಷ್ಟೇ, ಮನಸ್ಫೂರ್ತಿಯಿಂದ ಭಕ್ತಿಯಿಂದ ಪ್ರೀತಿಯಿಂದ ನಾವು ಮಾಡಿದ್ರೆ ದೇವ್ರಿಗೆ ನಾವು ಹೇಗೆ ಪೂಜೆ ಮಾಡಿದ್ರು ಒಳ್ಳೇದಾಗೇ ಆಗುತ್ತೆ ಅಂತ. ಹೇಗೆ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೂ ವಿಧಿವಿಧಾನಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಒಂದು ವಿಚಾರ ಹೇಳ್ತೀನಿ. ನಾವು ಹಳೆ ಮನೆಯಲ್ಲಿದ್ದಾಗ ಈಗ ಹೊಸ ಮನೆ ಕಟ್ಕೊಂಡು ಬಂದು 5 ವರ್ಷ ಆಯಿತು. 5 ವರ್ಷಗಳಲ್ಲಿ 1-2 ವರ್ಷ ಈ ಮನೇಲಿ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ 3 ವರ್ಷದಿಂದ ನಾನು ಹಬ್ಬ ಮಾಡ್ತಿಲ್ಲ. ಕಾರಣ ಇಷ್ಟೇ, ಮೊದಲನೇ ವರ್ಷ 3 ವರ್ಷದಿಂದ ಮೊದಲನೇ ವರ್ಷ ನಮ್ಮ ಅಪ್ಪ ತೀರೋಗಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅವ್ರ ಕಾರ್ಯ ಇತ್ತು, ಹಾಗಾಗಿ ನಾನು ಆ ವರ್ಷ ಹಬ್ಬ ಮಾಡೋದಕ್ಕಾಗಲಿಲ್ಲ. ಅದಾದ 2 ವರ್ಷಗಳಲ್ಲಿ ನಮ್ಮ ಚಿಕ್ಕತ್ತೆ ಸೊಸೆ ಒಬ್ಬರು ತೀರೋದ್ರು, ಮತ್ತು ನಮ್ಮ ದೊಡ್ಡತ್ತೆ ಮಗ ಒಬ್ಬರು ತೀರೋದ್ರು. ನಾವು ಅವ್ರು ತೀರೋದಾಗ ಸೂತ್ಕ ತೆಗಿತೀವಿ ಅಂತ ಹೇಳ್ತೀವಿ, ನಮ್ಮ ಹತ್ತಿರದ ಸಂಬಂಧಿಕರದು ನಾವು ಕೂಡ ಸೂತ್ಕ ತೆಗಿತೀವಿ. ನಿಜ ಹೇಳಬೇಕಂದ್ರೆ ಇವತ್ತು ತುಂಬಾ ಕೆಲಸ, ಎಲ್ಲರಿಗೂ ಗೊತ್ತಿರುತ್ತೆ ಹಬ್ಬ ನಾಳೆ ಅಂತ ಎಷ್ಟು ಕೆಲಸ ಇರುತ್ತೆ ಅಂತ. ಅದು ನಾವು ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಿದ್ದೀವಿ ಅಂದರೆ ತುಂಬಾ ಕೆಲಸ ಇರುತ್ತೆ. ಆದರೆ ಏನು ಮಾಡೋದು, ಇವತ್ತೇ ಈ ವಿಡಿಯೋ ಮಾಡಬೇಕು, ಇವತ್ತೇ ಇದನ್ನು ಎಡಿಟ್ ಮಾಡಿ ನಿಮಗೆ ತಲುಪಿಸ್ಬೇಕಂತ ಹೇಳಿ ನಾನು ಕೆಲಸ ಮಾಡ್ತಾನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಒಳಗಡೆ ಮಾತಾಡ್ತಿದ್ದೆ, ಯಾಕಂದರೆ ನೀರು ಬಂದಿರಲಿಲ್ಲ. ಬಟ್ ಇವಾಗ ನೀರು ಬಂದಿದೆ, ಹಾಗಾಗಿ ಹಾಕ್ತಾ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಫುಲ್ ಕೆಲಸ ಅಂತ ಹೇಳಿದೆ ಅಲ್ವಾ. ನಾನು ಹೇಳ್ತಾ ಇದ್ದೆ, ನಮ್ಮ ಕಡೆ ಹತ್ರದವ್ರು ಯಾರಾದರೂ ತೀರೋದ್ರೆ ನಾವು ಸೂತ್ಕ ತೆಗಿತೀವಿ. ಸೊ ಸೂತ್ಕ ತೆಗೆದಾಗ ಮನೇಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಹಾಗಾಗಿ ಫಸ್ಟ್ ವರ್ಷ ಅಪ್ಪ ತಿರೋದ್ರು ಅಂತ ಮಾಡಲಿಲ್ಲ, 2 ವರ್ಷ ನಮ್ಮ ಹತ್ರದವ್ರು ತಿರೋದ್ರು ಅಂತ ಹಬ್ಬ ಮಾಡಲಿಲ್ಲ. ಈಗ ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀರು ನೋಡಿ ಮಾತಾಡ್ತಾ ತುಂಬ ಹರಿತಾ ಇದೆ. ಸೊ ಬೇರೆ ಗುಳಿಗೆ ಹಾಕಿ ಮಾತಾಡ್ತೀನಿ. ಮನೇಲಿ ಎಷ್ಟೇ ಕೆಲಸ ಇದ್ದರೂ, ಅಂದರೆ ಹಬ್ಬಕ್ಕೆ ಅಷ್ಟು ಕೆಲಸ ಇದೆ, ಆದರೂ ನಮಗೆ ಲಕ್ಷ್ಮಿ ಸಿಗ್ತಿರುವಂತಹ ಲಕ್ಷ್ಮಿಯನ್ನು ಚೆನ್ನಾಗಿ ನೋಡ್ಕೋಬೇಕಲ್ವ. ಸರಿಯಾಗಿ ನಾನು ನೀರು ಹಾಕೋದಕ್ಕೆ ಆಗಿರಲಿಲ್ಲ, ನೋಡಿ ಹೇಗೆ ಒಣಗೋಗಿದೆ ಅಂತ. ಹಾಗಾಗಿ ನೀರು ಹಾಕ್ತಾ ಮಾತಾಡೋಣ ಅಂದ್ಕೊಂಡೆ ಬಂದೆ. ಎಲ್ಲ ವಿಡಿಯೋಗಳಲ್ಲೂ ನೋಡ್ತಾ ಇದ್ದೀರಾ, ಲಕ್ಷ್ಮಿಯನ್ನು ಹಾಕಿ ಕೂರಿಸ್ಬೇಕು, ಹೀಗೆ ಕೂರಿಸ್ಬೇಕು, ಹಾಕಿ ಕೂರಿಸಿದ್ರೆ ಒಳ್ಳೆಯದು, ಹೀಗೆ ಕೂರಿಸಿದ್ರೆ ಒಳ್ಳೆಯದು ಅಂತ. ನನ್ನ ಪ್ರಕಾರ ಹೇಳೋದಾದರೆ, ನಾವೆಷ್ಟು ಭಕ್ತಿಯಿಂದ ಎಷ್ಟು ಪ್ರೀತಿಯಿಂದ ನಮ್ಮ ಅನುಕೂಲಕ್ಕೆ ತಕ್ಕ ಹಾಕಿ ಕೂರಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾರೋ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಥವಾ ಯಾರೋ ತುಂಬ ಕಡಿಮೆಯಾಗಿ ಅಲಂಕಾರ ಮಾಡಿದ್ದಾರೆ, ಅದೆಲ್ಲ ವಿಷಯ ಅಲ್ವೇ ಅಲ್ಲ. ನಾನೇ ನೋಡಿ 3 ಥರ ಕೆಲಸ ಮಾಡ್ತಾಯಿದ್ದೀನಿ. ಗಿಡಕ್ಕೆ ನೀರು ಹಾಕ್ತಾಯಿದ್ದೀನಿ, ಮತ್ತು ಇದು ವಿಡಿಯೋ ಮಾಡ್ಕೋತಾ ಇದ್ದೀನಿ, ನಿಮಗೆ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ. ಜೊತೆಗೆ ಎಲೆ ಎಂಬಿದೆ, ಇಲ್ಲಿ ಎಲೆ ಕಿತ್ಕೊಳ್ಳೋಣ ದೇವರಿಗೆ ಅಂತ ಎಲೆನೂ ಕೂಡ ಕುಯ್ತಾ ಇದ್ದೀನಿ. ಎಲೆ ಹೂ ಅಂದರೆ ಕನಕಾಂಬ್ರ ಮತ್ತು ಕಾಕಡ ಎಲ್ಲ ನಮ್ಮ ಗಿಡದ್ದೇನೆ, ಅದೆಲ್ಲ ಕೊಂಡಿಲ್ಲ. ಅದು ಕೊಂಡ್ತೀನಂದಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡೋದು ಇದೇ ಕತೆ ಆಗೋದು. ನೋಡಿ ಎಲೆ ಬಿಡಿಸೋಣ ಅಂತ ಹೋದೆ, ನೀರು ಗಿಡದಿಂದ ಹೊರಗಡೆ ಎಲ್ಲ ಬಂತು. ಈ ಥರ ಹೊರಗಡೆ ಎಲ್ಲ ಬಂದರೆ ಕಳೆ ಎಲ್ಲ ಬೇಗ ಬೆಳ್ಕೊಂಬಿಡುತ್ತೆ. ನನ್ನ ಪ್ರಕಾರ ಹೇಳೋದಾದರೆ, ದೇವ್ರನ್ನ ಎಷ್ಟು ಆಡಂಬರದಿಂದ ಕೂರಿಸ್ತೀವಿ ಅನ್ನೋದೆಲ್ಲ ಹೇಳ್ತಿದ್ದೀನಲ್ವ, ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಹೇಗೆ ಬೇಕಾದರೂ ಕೂರಿಸ್ಬೋದು. ಮೇನಾಗಿ ಲಕ್ಷ್ಮಿಗೆ ಬೇಕಾಗಿರೋದು ನಮ್ಮ ಹೆಣ್ಮಕ್ಳಿಗೆ ಏನು ಬೇಕೋ ಅದೇ, ಅಂದರೆ ಅರಿಶಿನ, ಕುಂಕುಮ, ಬಳೆ ಮತ್ತು ಹೂ, ಸೀರೆ. ಪ್ರೀತಿಯಿಂದ ನಾವು ಸೀರೆ ಉಡಿಸ್ತೀವಲ್ವ, ಸೀರೆ.
ಇನ್ನು ಮಿಕ್ಕಿದ್ದು ನಾವು ಏನೇನು ಅಲಂಕಾರ ಮಾಡ್ತೀವೋ ಅಥವಾ ಹಣ್ಣುಗಳಿಡ್ತೀವ ಅಥವಾ ಏನಾದ್ರು ತಿಂಡಿ ಮಾಡಿರ್ತೀವ ಅದೆಲ್ಲ ನಮ್ಮ ಪ್ರೀತಿಗಿಡೋದು. ಸೊ ಹಾಗಾಗಿ ಯಾರೂ ನಾವು ಹಾಗೆ ಮಾಡೋದಕ್ಕಾಗಲ್ಲ ಹೀಗೆ ಮಾಡೋದಕ್ಕಾಗಲ್ಲ ಅಂತ ಯಾರೂ ಏನೂ ಅಂದ್ಕೊಳ್ಳೋದು ಬೇಡ. ನಮ್ಮ ಕೈಲಿ ಎಷ್ಟು ಅನುಕೂಲ ಆಗುತ್ತೋ ನಮ್ಮ ಶಕ್ತಿಗನುಸಾರವಾಗಿ ಲಕ್ಷ್ಮಿಯನ್ನು ಕೂರಿಸೋಣ. ನಾನು ನಿಮಗೆ ಈ ವಿಚಾರ ಹೇಳಲೇಬೇಕು. ನಾವು ಹಳೆ ಮನೆಯಲ್ಲಿದ್ದಾಗ ಗಿಡಕ್ಕೆ ನೀರು ಹಾಕ್ತಾ ನಾನು ಮಾತಾಡ್ತಾ ಇದ್ದೀನಿ. ನಾವು ಹಳೆ ಮನೆಯಲ್ಲಿದ್ವಿ ಅಲ್ವಾ, ಈ ಮನೆಗೆ ಬಂದು 5 ವರ್ಷ ಆಯಿತು ಅಂತ ಹೇಳ್ದೆ ಅಲ್ವಾ. ನಾವು ಹಳೆ ಮನೆಯಲ್ಲಿದ್ದಾಗ ನಂಬ್ತಿರೋ ಬಿಡ್ತಿರೋ ಒಂದು 300-400 ರೂಪಾಯಿ ಸೀರೆನೇ, ಸಿಂಪಲ್ ಸೀರೆನೇ ತಂದು ನಾವು ಉಡಿಸ್ತಿದ್ದು. ಜೊತೆಗೆ ನಾವು ಯಾವ ಟೈಮ್ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಕೋತಿದ್ವಿ. ಸಂಜೆ ಒಂದು 5:30-6 ಗಂಟೆಗೆ ಲಕ್ಷ್ಮಿ ಕೂರಿಸ್ತಿದ್ದು. ಯಾರನ್ನೂ ಟೈಮಿಂಗ್ಸ್ ಕೇಳ್ತಿರಲಿಲ್ಲ, ಏನೂ ಇಲ್ಲ. ಸಿಂಪಲ್ಲಾಗೇ ಉಡಿಸ್ತಿದ್ದು, ಅಂದರೆ ಸಿಂಪಲ್ಲಾಗಿ ಕೂರಿಸ್ತಿದ್ದು. ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲವಾಗಿ. ಆದರೆ ನಾನು ಆ ಮನೇಲಿದ್ದಾಗ ನನ್ನ ಹತ್ರ ಒಂದು 4-5 ಥರ ಸರಗಳಿತ್ತು, ಚಿನ್ನದ ಸರಗಳು. ಸೊ ಹೂವು ಅಷ್ಟೇ, ನಮ್ಮ ಮನೇಲಿ ಎಷ್ಟಿದೆ ಅಷ್ಟೇ ಹೂ ಮುಡಿಸಿ ನಾನು ಲಕ್ಷ್ಮಿಗೆ ಅಲಂಕಾರ ಮಾಡ್ತಿದ್ದಿದ್ದು. ನಾನು ಯಾವಾಗಲೂ ಲಕ್ಷ್ಮಿಗೆ ಹೇಳ್ತಿದ್ದೆ. ಅದಾದ ನೆಕ್ಸ್ಟ್ ವರ್ಷಗಳಲ್ಲಿ ನಾನು ಎಲ್ಲ ಒಡವೆ ಮನೆ ಮಾಡುವಾಗ ಇಟ್ಬಿಟ್ಟಿದ್ದೆ, ಬ್ಯಾಂಕಲ್ಲಿ ಇಟ್ಟಿದ್ದೆ. ಸೊ ಆವಾಗ ಲಕ್ಷ್ಮಿಗೆ ಹೇಳ್ತಿದ್ದೆ ನಾನು, ನೀನು ಯಾವಾಗ ಒಡವೆ ಬಿಡಿಸ್ತೀಯಾ ಆವಾಗಲೇ ನೀನು ಪೂಜೆ ಮಾಡೋದು, ಅಲ್ಲಿವರೆಗೂ ಮಾಡಲ್ಲ ಅಂತ. ಏನಪ್ಪ ಅಂತ ಹೇಳಿದ್ರೆ, ಒಂದು ವರ್ಷ ನಾನು 4 ಸರ, ಒಂದು ನೆಕ್ಲೆಸ್, ಒಂದು ಪದಕ ಮತ್ತು ಒಂದು ಗುಂಡಿನ ಸರ, ಒಂದು ಲಾಂಗ್ ಚೈನ್ ಇಷ್ಟು ಹಾಕಿ ದೇವರಿಗೆ ಪೂಜೆ ಮಾಡಿದೆ. ಅದೇ ಲಾಸ್ಟ್ ವರ್ಷ ಅನಿಸುತ್ತೆ. ಅದಾದಮೇಲೆ ನಾನು ಒಡವೆಗಳನ್ನ ಇಟ್ಕೊಳ್ಳೇ ಇಲ್ಲ ಮನೆಯಲ್ಲಿ. ಅಂದರೆ ನಾವು ಅದೇ ಹೇಳ್ತಿದ್ದೀನಿ, ನಾನು ನಮ್ಮ ಹತ್ರ ಇದೆ ಅಂತ ದೇವ್ರಿಗೆ ಹಾಕಬೇಕು ಅನ್ನೋ ಪ್ರೀತಿ ಇತ್ತು. ಹಾಕ್ತೆ, ಅದು ಯಾರು ಕಣ್ಣು ತಾಕ್ತಂತ ಗೊತ್ತಿಲ್ಲ. ಹೂ ಅಂತೂ ಸ್ವಲ್ಪನೇ ಮುಡಿಸ್ತಿದ್ದು. ಬಟ್ ಈ ವರ್ಷ ದೇವರು ನಾವು ಹೇಗೆ ಅಂದ್ಕೊಳ್ತೀವಿ ಹಾಗೆ ಮಾಡಿಸ್ಕೊಳ್ಳೋದಿಲ್ಲ, ಅವಳಿಗೆ ಹೇಗೆ ಬೇಕು ಹಾಗೆ ಮಾಡಿಸ್ಕೊತಾಳೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈ ವರ್ಷ ನನ್ನ ಹತ್ರ ಒಂದು ಒಡವೆ ಕೂಡ ಇಲ್ಲ. ಅಂದರೆ ನಾನು ಒಡವೆ ಕಳ್ಕೊಂಡ್ಮೇಲೆ ಸ್ವಲ್ಪ ಒಡವೆ ಮಾಡಿಸ್ಕೊಂಡೆ. ಅದು ಆ್ಯಕ್ಚುಲಿ ಲಾಂಗ್ ಚೈನ್ ಮಾಡಿಸ್ಕೊಂಡಾಗ ನಾನು ನಿಮ್ಗೆ ಹೇಳಿದ್ದೀನಿ, ಈ ಸಲ ಇದನ್ನು ಮಾಡಿಸ್ಕೊಂಡೆ ಅಂತ ಹೇಳಿದ್ದೀನಿ. ಸೊ ಈಗ ಒಂದು ಒಳ್ಳೆ ಕಾರಣಕ್ಕೇ ನಾನು ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಅಂದರೆ ನನ್ನ ಮಗಳು ಫೀಸ್ ಕಟ್ಟೋದಕ್ಕೆ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಸೊ ಆ ಕಾರಣಗಳಿಂದಾಗಿ ಒಡವೆ ಒಂದು ನನ್ನ ಹತ್ರ ಎಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆದರೆ ದೇವರು ಈ ವರ್ಷ, ನಾನು ಯಾವಾಗಲೂ ದೇವ್ರ ಹತ್ರ ಕೆಲವ್ರಿಗೆ ಮಾತಾಡೋ ಅಭ್ಯಾಸ ಇರುತ್ತೆ, ನಾನು ದೇವ್ರ ಹತ್ರ ಮಾತಾಡ್ತಿರ್ತೀನಿ. ಮನುಷ್ಯರು ನಮಗಾಗಿಲ್ಲ ಅಂತ ಅನ್ನಿಸ್ದಾಗ ದೇವರೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ದೇವ್ರ ಹತ್ರ ಹೇಳ್ತಿದ್ದೆ ಯಾವಾಗಲೂ, ನೀನು ಒಡವೆ ಎಲ್ಲ ಬಿಡಿಸೋವರೆಗೂ ನಾನು ಪೂಜೆ ಮಾಡಲ್ಲ ನಿನಗೆ ಅಂತ. ಬಟ್ ಇವತ್ತಿಗೆ ಚಿನ್ನದ ಸರ, ಚಿನ್ನದ ಒಡವೆಗಳು ಒಂದೂ ಇಲ್ಲ. ಆದರೂ ಈ ವರ್ಷ ದೇವರು ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಅಂದರೆ ಅದು ಹೇಳ್ತಿಲ್ವಾ, ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ದೇವ್ರು ಏನು ಡಿಸೈಡ್ ಮಾಡುತ್ತೋ ಅದೇ ಆಗೋದು. ನಾನು ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಅನುಕೂಲ, ಆ ವರ್ಷದಲ್ಲಿ ನಮ್ಗೆ ಅನುಕೂಲ ಹೇಗಿರುತ್ತೋ ಹಾಗೆ ಮಾಡೋಣ. ಅಲಂಕಾರನೂ ಅಷ್ಟೇ, ನಮ್ಮ ಪ್ಲ್ಯಾನ್ ಹೇಗಿರುತ್ತೆ, ನಾವು ಹೇಗೆ ಮಾಡಬೇಕಂತ ಅಂದ್ಕೊಳ್ತೀವಂತ ನಮಗೆ ಪ್ಲ್ಯಾನ್ ಬಂದುಬಿಡುತ್ತೆ. ಸೊ ಆ ಥರ ಪ್ಲ್ಯಾನಲ್ಲಿ ಪೂಜೆ ಮಾಡೋಣ. ಅವ್ರು ಹಾಗೆ ಮಾಡ್ತಿದ್ದಾರೆ, ಇವ್ರು ಹೀಗೆ ಮಾಡ್ತಿದ್ದಾರೆ ಅಂತ ಎಲ್ಲ ಅಂದ್ಕೊಳ್ಳೋದು ಬೇಡ. ಟೈಮಿಂಗ್ಸ್ ಅಷ್ಟೇ. ಇವತ್ತು ದೇವ್ರ ಪೂಜೆ ಇದೆ ಅಥವಾ ಯಾವುದೋ ಹಬ್ಬ ಇದೆ ಅಂತ ಹೇಳಿದ್ರೆ ಆ ದಿನ ಶುಭ ದಿನ ಅಂತಲೇ ಅರ್ಥ. ನಾವು ಅವಾಗಿಂದ ನಂಬ್ಕೊಂಡು ಬಂದಿದ್ದೀವಿ, ರಾಹುಕಾಲ, ಗುಳಿಕ ಕಾಲ, ಯಮಗಂಡಕ ಕಾಲಗಳಲ್ಲಿ ಏನು ಮಾಡಬಾರ್ದಂತ. ಸೊ ಆ ಸಮಯನ ನೋಡಿಕೊಂಡು, ಆ ಸಮಯ ಬಿಟ್ಟು ಯಾವ ಸಮಯದಲ್ಲಾದರೂ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೆ, ಯಾವ ಸಮಯದಲ್ಲಿ ಸಾಧ್ಯವಾಗುತ್ತೆ ಆ ಸಮಯದಲ್ಲಿ ದೇವರನ್ನ ಕೂರಿಸಬಹುದು. ಆಮೇಲೆ ಮೊದಲೆಲ್ಲ ನಾವು ಕಳಶಕ್ಕೆ ಅರಿಶಿನ, ಕುಂಕುಮ ಮತ್ತು ಬಾದಾಮಿ, ಯಾರು ಏನು ಹೇಳ್ತಾರೋ ಅದನ್ನು ಹಾಕ್ತಿದ್ವಿ. ಈ ಸಲ ಅಂತೂ ಗುಲ್ಗಂಜಿ ಹಾಕಬೇಕು ಮತ್ತು ಲಾವಂಚ ಹಾಕಬೇಕು, ಅದು ಅಂತೆಲ್ಲ ಹೇಳ್ತಿದ್ದಾರೆ. ನಾನು ಮೊದಲೇ ಹೇಳ್ದ ಹಾಗೆ ದೇವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಅರಿಶಿನ, ಕುಂಕುಮ ಮತ್ತು ಹೂ, ಬಳೆ. ಸೊ ಕಳಶಕ್ಕೆ ನಾವು ಇಷ್ಟಪಟ್ಟು ಏನು ಹಾಕ್ತೀವಿ, ಕೆಲವ್ರು ಹೇಳ್ತಾರೆ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಬೇಕು, ಕೆಲವ್ರು ಹೇಳ್ತಾರೆ ಅದನ್ನೆಲ್ಲ ಹಾಕಬಾರ್ದಂತ. ನಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಮತ್ತು ಎಲೆ ಮತ್ತು ಅಡಿಕೆ ಹಾಕಬೇಕಂತ ಹೇಳ್ತಾರೆ. ಅರಿಶಿನ, ಕುಂಕುಮ, ಹೂ, ಎಲೆ, ಅಡಿಕೆ ಜೊತೆಗೆ ಏನಾದರೂ ನಿಮ್ಗೆ ಪ್ರೀತಿ ಪಟ್ಟಿದ್ದು ಏನು ಹಾಕ್ಬೇಕನ್ಸುತ್ತೆ, ಎಲ್ಲ ಹೇಳಿರ್ತಾರಲ್ವ. ಸೊ ಏನು ಹಾಕ್ಬೇಕನ್ಸುತ್ತೆ ಅಥವಾ ನಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಕಿ, ದೇವರೇ ನನ್ನ ಹತ್ರ ಇರೋದಿಷ್ಟು, ಸೊ ನನ್ನ ಪ್ರೀತಿ ಇದು, ನಾನು ಹೀಗೆ ಮಾಡ್ತಾಯಿದ್ದೀನಿ, ನನ್ನ ಕೈಲಿ ಎಷ್ಟು ಅನುಕೂಲ ಆಗಿದೆ ಅಷ್ಟಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ದೇವ್ರ ಹತ್ರನೇ ನಾವು ಕೇಳ್ಕೋಬೇಕು. ಸೊ ದೇವ್ರಿಗೆಲ್ಲ ಅರ್ಥ ಆಗುತ್ತಲ್ವ ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತ. ಸೊ ಯಾವ್ಯಾವ ವರ್ಷದಲ್ಲಿ ನಮ್ಗೆ ಏನೇನು ಅನುಕೂಲ ಆಗುತ್ತೋ ಆ ರೀತಿ ದೇವ್ರನ್ನ ಪೂಜಿಸೋಣ, ಆ ರೀತಿ ದೇವ್ರನ್ನ ಪೂಜೆ ಮಾಡೋಣ. ಸುಮ್ಮನೆ ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಹೋದರೆ
ಅಂದರೆ ನಾನು ಹೇಳ್ತಿಲ್ವಾ, ಈ ವರ್ಷ ದೇವರು ನನಗೆ ನನ್ನ ಕೈಯಾರೆ ಹೂವು, ಹಣ್ಣು, ಬಳೆ, ಸೀರೆ ಎಲ್ಲ ತಗೊಳ್ಳುವಂಥ ಅನುಕೂಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ನಾನು ಹಳೆ ಮನೇಲಿದ್ದಾಗ ನಿಜವಾಗ್ಲೂ 700 ರೂಪಾಯಿಗಿಂತ ಜಾಸ್ತಿ ದುಡ್ಡಿನ ಸೀರೆ ಉಡಿಸ್ತಿಲ್ಲ. ಈ ವರ್ಷ ಕೂಡ 1120 ರೂಪಾಯಿ ಸೀರೆನೇ ಉಡಿಸ್ತಿರೋದು. ಹೇಳ್ತಿಲ್ವಾ, ಈಗ ನಮಗೆ 5000 ರೂಪಾಯಿ ಸೀರೆ ತೊಗೊಳಕ್ಕೆ ಅನುಕೂಲ ಆಯ್ತಾ ತೊಗೊಳ್ಳೋಣ, ಇಲ್ಲ 100 ರೂಪಾಯಿ ಸೀರೆ ತೊಗೊಳಕ್ಕೆ ಅನುಕೂಲ ಆಯ್ತಾ ತೊಗೊಳ್ಳೋಣ. ಅದಾದಮೇಲೆ ನಾವೇ ತಾನೇ ಉಟ್ಕೊತೀವಿ. ನೀರು ನಿಂತೋಯ್ತು, ಅದಕ್ಕೆ ಒಳಗಡೆ ಬಂದೆ. ತುಂಬ ಬಿಸಿಲಿತ್ತು, ಹಾಗಾಗಿ ತುಂಬ ಬೇವ್ರ್ತಾ ಇದ್ದೀನಿ ಅನಿಸುತ್ತೆ. ತುಂಬಾ ಬಿಸಿಲಿತ್ತು. ಬಿಸಿಲು ಏನೋ ಗಿಡ ನೀರು ಬಂದಾಗ ಗಿಡಕ್ಕೆ ನೀರು ಹಾಕಲೇಬೇಕಾಗುತ್ತೆ. ಅಲ್ಲಿಂದ ಬಂದೆ ಅಲ್ವಾ, ಸ್ವಲ್ಪ ಸುಸ್ತಾಯಿತು. ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಮಾಡೋದಾದರೆ ಮಾಮೂಲಿ ದಿನಗಳಲ್ಲೂ ಪೂಜೆ ಮಾಡಬಹುದಲ್ವ, ಹಬ್ಬಗಳಲ್ಲೇ ಯಾಕೆ ಪೂಜೆ ಮಾಡಬೇಕಂತ ಕೇಳಬಹುದು. ಅದಕ್ಕೂ ನಾನು ಒಂದು ಹೇಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಹಬ್ಬಗಳು ಮಾಡಿರೋದು ಹಿರಿಯರು ನಾವೆಲ್ಲ ಒಟ್ಟಿಗೆ ಸೇರಿ ಪ್ರೀತಿಯಿಂದ ಇರೋದಕ್ಕೆ. ನಾವು ಮೊದಲೆಲ್ಲ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ಎಲ್ಲರೂ ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾ ಇದ್ದೀನಿ ನಾನು, ಅಕ್ಕಪಕ್ಕದವರೆಲ್ಲ ಒಂದು ಮನೆ ಹತ್ರ ಅಥವಾ ಒಂದು ಜಗಲಿ ಹತ್ರ ಕುತ್ಕೊಂಡು ಎಲ್ಲರೂ ಮಾತಾಡೋರು. ಬಟ್ ಇತ್ತೀಚೆಗೆ ನನಗೆ ಹೇಳ್ತಾ ಇದ್ದೀನಿ, ನನಗೇನೆ ಟೈಮ್ ಸಾಕಾಗ್ತಿಲ್ಲ. ಈಗ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿರುತ್ತೆ, ಟ್ಯೂಷನ್ ಮಾಡಬೇಕಾಗಿರುತ್ತೆ, ಅಥವಾ ಗಿಡಕ್ಕೆ ನೀರು ಹಾಕಬೇಕಾಗಿರುತ್ತೆ, ಮನೆ ಕೆಲಸ ಮಾಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಯಾರ ಹತ್ರನೂ ಕುತ್ಕೊಂಡು ಮಾತಾಡೋ ಟೈಮೇ ಇರೋದಿಲ್ಲ. ಸೊ ಹಂಗೆ ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರವ್ರ ಕೆಲಸದಲ್ಲಿ. ಸೊ ಹಿರಿಯರು ಈ ಹಬ್ಬಗಳನ್ನ ಮಾಡಿರೋದು ಒಳ್ಳೆಯದಂತ ನಾನು ಹೇಳ್ತೀನಿ. ಹಬ್ಬಗಳಲ್ಲಾದರೂ ಎಲ್ಲರೂ ಪ್ರೀತಿಯಿಂದ ಒಟ್ಟಿಗೆ ಸೇರಿ ಮಾತಾಡಬಹುದು. ಸೊ ಪ್ರೀತಿಯನ್ನು ವಿನಿಮಯ ಮಾಡ್ಕೋಬಹುದು, ಹಂಚ್ಕೊಳ್ಬಹುದು ಅಂತ ಹೇಳ್ತೀನಿ. ಎಲ್ಲರೂ ಮನೆಯಲ್ಲೂ ಅಂದರೆ ದುಡ್ಡು ಚೆನ್ನಾಗಿರೋರ ಮನೆಯಲ್ಲಿ, ಶ್ರೀಮಂತರ ಮನೆಯಲ್ಲಿ ಪ್ರತಿದಿನ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ತಿಂತಾರೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದೇನೋ ಒಂದು ಒಳ್ಳೇದು ಮಾಡ್ಕೋಬೇಕಂತ ಹೇಳಿದ್ರೆ ಹಬ್ಬನೇ ಬರಬೇಕಾಗಿರುತ್ತೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡವ್ರ ಮನೆಯಲ್ಲಿ ಏನಾದರೂ ವಿಶೇಷವಾಗಿ ಮಾಡ್ಕೋಬೇಕಂತ ಹೇಳಿದ್ರೆ ಹಬ್ಬನೇ ಬೇಕಾಗಿರುತ್ತೆ, ಹಬ್ಬನೇ ಬರಬೇಕಾಗಿರುತ್ತೆ. ಸೊ ಹಾಗಾಗಿ ಹಿರಿಯರು ಹಬ್ಬಗಳಲ್ಲಾದರೂ ತಮ್ಮ ಇಷ್ಟವಾದ ತಿನಿಸುಗಳನ್ನ ಮಾಡ್ಕೊಂಡು ತಿನ್ನಲಿ ಅಂತ ಹಬ್ಬಗಳನ್ನ ಮಾಡಿರಬಹುದು. ಸೊ ಹಾಗಾಗಿ ಹಬ್ಬಗಳು ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ಸಂಬಂಧಿಕರು, ಬಂಧುಗಳು, ನಮ್ಮವರು ಎಲ್ಲ ಜೊತೆಗೆ ಸೇರೋದಕ್ಕೆ ಹಬ್ಬಗಳನ್ನ ಮಾಡಿದ್ದಾರೆ. ಮತ್ತು ನಮ್ಗೆ ಇಷ್ಟವಾದ ತಿನಿಸುಗಳನ್ನ ನಾವು ಹಬ್ಬಗಳಲ್ಲೇ ಮಾಡ್ಕೊಂಡು ತಿನ್ನೋದಲ್ವ. ಸೊ ಹಾಗಾಗಿ ಹಬ್ಬಗಳನ್ನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಈ ವರ್ಷ ನನಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಈ ವರ್ಷ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಅದೇ ಹೇಳ್ತೀನಿ, ನಿಮ್ಗೆ ಯಾವ ಸಮಯಕ್ಕಾಗುತ್ತೋ. ಆಮೇಲೆ ಮನೆ ಕ್ಲೀನಿಂಗ್ ವಿಚಾರ ಬಂದರೂ ಅಷ್ಟೇ. ನಾವು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಮನೆ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್ ಮಾಡೋದೇ ತುಂಬ ಅಪರೂಪ, ಅಥವಾ ತಿಂಗಳಿಗೊಂದ್ಸಲ ಹೀಗೆ ಮಾಡ್ಕೊತೀವಿ. ಹಬ್ಬಗಳು ಬಂದಾಗ ನಮ್ಮ ಶಕ್ತಿ ಮೀರಿ ನಾವು ಮಾಡ್ತೀವಿ ಕ್ಲೀನಿಂಗ್. ಅದು ಹೆಣ್ಮಕ್ಳಂತೂ ಮನೆ ಕ್ಲೀನಿಂಗ್ ನಮ್ಮ ಶಕ್ತಿ ಮೀರಿ ಮಾಡ್ತೀವಿ. ಸೊ ಹಾಗಾಗಿ ಹಬ್ಬಗಳನ್ನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಹಬ್ಬಕ್ಕೆ ಅಂತಲೇ ಮನೆ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಮಾಡಿಕೊಂಡು ನಮ್ಗೆ ಇಷ್ಟವಾದ ತಿನಿಸನ್ನು ಮಾಡಿಕೊಂಡು ಮಾಡೋದ್ರಿಂದ ಮನೇಲಿ ಸಂತೋಷ ಇರುತ್ತೆ ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಗೆ ಎಷ್ಟು ಅನುಕೂಲ ಇರುತ್ತೋ, ನಿಮ್ಗೆ ಯಾವ ಸಮಯಕ್ಕಾಗುತ್ತೋ, ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ನನ್ನ ಪ್ರಕಾರ, ನನ್ನ ಮನಸ್ಸಿಗೆ ಅನಿಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ಮಾಡಬಹುದು. ಇಷ್ಟು ವಿಚಾರ ನಾನು ಇವತ್ತು ಹಬ್ಬದ ದಿನವೇ ಹೇಳಬೇಕು, ಅಲ್ಲ ಹಬ್ಬ ನಾಳೆ ಅಂತಲೇ ಹೇಳಬೇಕಂತ ಅಂದ್ಕೊಂಡಿದ್ದೆ. ಈ ಕೆಲಸದೊಳಗಡೆ, ಈ ಕೆಲಸದ ಒತ್ತಡದಲ್ಲಿ ಬಿಡುವು ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇನ್ನು ಕೆಲಸ ತುಂಬಾ ಬಾಕಿ ಇದೆ. ಇನ್ನು ಹೂವು ನನ್ನ ಮಗಳು ಸದ್ಯಕ್ಕೆ ನನ್ನ ಮಗಳಿಗೆ ರಜಾ ಇರೋದಕ್ಕೆ ಅವಳು ಹೂವೆಲ್ಲ ಕಟ್ಕೊತಾ ಇದ್ದಾಳೆ. ಅಂದರೆ ಆ ಕೆಲಸ ಕೂಡ ನನಗೆ ಇರ್ತಿತ್ತು. ನಿಮ್ಮದೆಲ್ಲ ಹಬ್ಬದ ಕ್ಲೀನಿಂಗ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೆಲ್ಲ ನಮಗಿಡದ್ದೇನೆ. ಮಗಳ ತೋರಿಸು. ಕನಕಾಂಬ್ರ ಸದ್ಯಕ್ಕೆ 50 ಗ್ರಾಮ್ ಸಿಗ್ತಿದೆ. 150 ಗ್ರಾಮ್ ಮೇಲೆ ಸಿಗ್ತಿತ್ತು. ಈ ಸಲ 50 ಗ್ರಾಮ್ ಸಿಕ್ಕಿದೆ. ಸಿಕ್ಕಿದ್ದೆಲ್ಲ ನಾನು ಮನೆಗೆ ಇಟ್ಕೊಂಡಿದ್ದೀನಿ ಪೂಜೆಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.